ದೇಶದ 26 ಜನ ನಾಗರಿಕರನ್ನು ಬಲಿ ಪಡೆದಿರ್ತಕ್ಕಂಥ ಉಗ್ರರ ವಿರುದ್ಧ ಇವತ್ತು ಭಾರತೀಯ ಸೇನೆ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಏನು ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಕ್ಕೆ ಒಂದು ದಿಟ್ಟ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ಸಾಕಷ್ಟು ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಇನ್ನು ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ನಟ ಹಾಗೂ ಗಾಯಕರಾಗಿರ್ತಕ್ಕಂಥ ಚಂದನ್ ಶೆಟ್ಟಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಆಪರೇಷನ್ ಸಿಂಧೂರ್ ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಈ ಒಂದು ನಡೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಥರದ್ದೊಂದು ಏನಾದರೂ ಆಗುತ್ತೆ ಅಂತ. ಯಾಕಂತ ಹೇಳಿದ್ರೆ ಮೋದಿಯವರು ಯಾವತ್ತೂ ನಮ್ಮ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟರು. ಸೊ ನಮ್ಮ ಸೈನಿಕರು, ನಮ್ಮ ಸೇನೆ ಇಟ್ಸ್ ಅ ವೆರಿ ಬ್ರಿಲಿಯಂಟ್ ಸೇನೆ, ಒನ್ ಆಫ್ ದ ಬಿಗ್ಗೆಸ್ಟ್ ಆರ್ಮಿ ಇನ್ ದ ವರ್ಲ್ಡ್ ನಮ್ಮದು ಕೂಡ. ಸೊ ಹಾಗಾಗಿ ಅವರು ಪಾಕಿಸ್ತಾನದವರು ನಮ್ಮ ಜೊತೆ ಈ ಥರ ಒಂದು ಕಿರಿಕಿರಿ ಮಾಡೋದು ಇದೆಲ್ಲ ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದನ್ನೆಲ್ಲ ಸಹಿಸ್ಕೊಂಡೇ ಬಂದಿದ್ದೀವಿ ನಾವು. 54 ವರ್ಷಗಳ ನಂತರ ಒಂದು ಈ ಯುದ್ಧ ಭೀತಿ ಮತ್ತೆ ಕಾಡ್ತಾ ಇದೆ ಅಂತ ಹೇಳಿದ್ರೆ ಇದು ಯಾಕೋ ಒಂದು ದೊಡ್ಡ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆ ತುಂಬ ಇದೆ. ಹೋಗೋದು ಬೇಡ ಅನ್ನೋದು ನನ್ನ ಆಶಯ. ಯಾಕಂತ ಹೇಳಿದ್ರೆ ನಾವ್ಯಾರು ಭಾರತೀಯರು ಈ ಯುದ್ಧ ಬೇಕು ಅಂದರೆ ಹಿಂಸೆನ ಇಷ್ಟಪಡುವಂಥವ್ರಲ್ಲ. ಸೊ ಹಾಗಾಗಿ ನಾನು ಪಾಕಿಸ್ತಾನಿಗಳಿಗೆ ಹೇಳೋದಿಷ್ಟೇ, ದಯವಿಟ್ಟು ನೀವು ಬೆಳೆಸ್ತಾ ಇರುವಂಥ ಟೆರರಿಸ್ಟ್ಗಳನ್ನ ನೀವೇ ಹ್ಯಾಂಡ್ ಓವರ್ ಮಾಡಿಬಿಡಿ ನಮಗೆ. ಇಲ್ಲಾಂತಂದರೆ ನೀವೇ ಅವ್ರನ್ನ ಸಾಯಿಸಿ ನಮ್ಗೊಂದು ಪ್ರೂಫ್ ಕೊಟ್ಬಿಡಿ, ನೋಡಿ ನಾವು ಇಂಥವ್ರು ಸಾಯಿಸಿದ್ದೀವಿ ಅಂತ. ನಾವು ನಿಮ್ಮ ತಂಟೆಗೆ ಬರೋಕ್ಕೆ ಹೋಗಲ್ಲ. ಸುಮ್ಮನೆ ಯಾಕೆ, ಇರೋದು ಸ್ವಲ್ಪ ಚಿಕ್ಕ ದೇಶ, ಅದರಲ್ಲೂ ಎಕಾನಮಿ ಎಲ್ಲ ಬಿದ್ದೋಗ್ಬಿಟ್ಟಿದೆ ನಿಮ್ಮದು. ಈ ಟೈಮಲ್ಲಿ ನಿಮಗೆ ವಾರ್ ಬೇಕಾ? ದಯವಿಟ್ಟು ಬೇಡ, ದಯವಿಟ್ಟು ಪೀಸ್ಫುಲ್ಲಾಗಿರಿ. ಆ್ಯಂಡ್ ಇಂಡಿಯಾನ ಎದುರಾಕೊಳ್ಳೋಕೆ ಹೋಗ್ಬೇಡಿ. ನಿಮಗೆ ಖಂಡಿತ ನಮ್ಮ ಮುಂದೆ ನೀವು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಸರ್, ಮಧ್ಯರಾತ್ರಿ ನಡೆದಿರ್ತಕ್ಕಂಥ ಈ ಏರ್ ಸ್ಟ್ರೈಕ್ ಬಗ್ಗೆ ಒಂದು ಕಡೆ ಇಡೀ ದೇಶದಾದ್ಯಂತ ಸಾಕಷ್ಟು ಒಂದು ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ಎಲ್ಲೋ ಒಂದು ಕಡೆ ರಾಜಕೀಯ ವ್ಯಕ್ತಿಗಳು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ನಡೆ ಬಗ್ಗೆ ಏನಂತೀರಿ? ಇಲ್ಲ, ರಾಜಕೀಯವಾಗಿ ಇದು ಬಳಸ್ಕೊಳ್ಳೋಕ್ಕೆ ನನಗೆ ಯಾಕೋ ಸರಿ ಅನಿಸಲ್ಲ. ಅಂದರೆ ಬಳಸ್ಕೊಳ್ಳೋಕೆ ಆಗೋದು ಇಲ್ಲ. ಯಾಕಂತ ಹೇಳಿದ್ರೆ ಇದು ದೇಶಗಳ ಮಧ್ಯೆ ನಡೀತಾ ಇರುವಂಥ ಒಂದು ಯುದ್ಧ ಆಗಿರೋದ್ರಿಂದ ಯಾವ ರಾಜಕೀಯದವರು ಏನು ಬಂದ್ರೂ ಏನು ಮಾಡೋಕ್ಕಾಗೋದಿಲ್ಲ. ರಾಜಕೀಯದವರು ಏನಾದರೂ ಮೂಗು ತೂರಿಸ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ನಮ್ಮ ಭಾರತ ದೇಶದ ಒಳಗಡೆನೇ ನಿಮಗೆ ಗಲಾಟೆಗಳು ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇದು ದೇಶಗಳ ಮಧ್ಯೆ ಗಲಾಟೆ ಆಗಬೇಕಾಗಿರೋದು ಹೊರತು ನಮ್ಮ ದೇಶದಲ್ಲಿರುವ ಪ್ರಜೆಗಳ ಮಧ್ಯದಲ್ಲಿ, ಒಂದು ಜಾತಿಗಳ ಮಧ್ಯದಲ್ಲಿ ಆಗುವಂಥ ಗಲಾಟೆ ಆಗಬಾರ್ದು. ದಯವಿಟ್ಟು ಇದಕ್ಕೆ ಯಾರೂ ಸಹಾಯ ಮಾಡಬೇಡಿ ಆ್ಯಂಡ್ ಯಾರೂ ಇದಕ್ಕೆ ಸಪೋರ್ಟ್ ಕೂಡ ಮಾಡಬೇಡಿ. ದಯವಿಟ್ಟು ಇದು ನಮ್ಮ ದೇಶ, ನಾವೆಲ್ಲ ಭಾರತದಲ್ಲಿ ಸಾಕಷ್ಟು ಜಾತಿಗಳಿದೆ, ಸರಿ, ಎಲ್ಲ ಒಪ್ಕೊಳ್ಳೋಣ. ಬಟ್ ಯುದ್ಧದ ಪರಿಸ್ಥಿತಿ ಬಂದಾಗ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರಾಗಿರ್ತೀವಿ. ನಾವೆಲ್ಲ ಒಟ್ಟಿಗೆ ನಿಂತು ಏನು ನಮ್ಮ ಆಪೋಸಿಟ್ ಇರುವಂಥ ಪಾಕಿಸ್ತಾನ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ಲಿಕ್ಕೆ ನಾವು ಖಂಡಿತ ಸಜ್ಜಾಗಿದ್ದೀವಿ. ಇವತ್ತು 26 ಜನ, ಒಬ್ಬರಲ್ಲ ಇಬ್ಬರಲ್ಲ 26 ಜನ ಮಹಿಳೆಯರ ಒಂದು ಸಿಂಧೂರವನ್ನು ಅಳಿಸುವಂಥ ಕೆಲಸ ಮಾಡಿದರು ಉಗ್ರರು. ಆ ಉಗ್ರನ ಸದೆ ಬಿಡುವಂಥ ನಿಟ್ಟಿನಲ್ಲಿ ಅವರ ಅಡಗುತಾಣಗಳನ್ನು ಇವತ್ತು ಧ್ವಂಸ ಮಾಡಿದ್ದಾರೆ ನಮ್ಮ ಭಾರತೀಯ ಸೇನೆ. ಇದು ಜಸ್ಟ್ ಬಿಗಿನಿಂಗ್ ಸರ್, ಇದು ಏನೂ ಇಲ್ಲ. ಆ್ಯಕ್ಚುಲಿ ಇದೊಂಥರ ಪೋಸ್ಟರ್ ಬಿಟ್ಟಂಗೆ, ಸಿನಿಮಾ ಬಿಡೋಕ್ಕೆ ಮುಂಚೆ ಚಿಕ್ಕದಾಗಿ ಅನೌನ್ಸ್ಮೆಂಟ್ ಮಾಡ್ದಂಗೆ ಹಿಂಗೇನೋ ಬರ್ತಾ ಇದೆ ಅಂತ. ಸೊ ಇದು ಇಲ್ಲಿಗೆ ಎಂಡ್ ಆಗಲಿ ಅಂತ ನಾನು ಆಶಿಸ್ತೀನಿ. ಪಾಕಿಸ್ತಾನದವ್ರು ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಇರೋದೇ ಚಿಕ್ಕ ದೇಶ, ಏನೊಂದು 4-5 ಬಾಂಬ್ ಹಾಕಿದ್ರೆ ಸರಿಯಾಗಿರೋದು ಹಾಕಿದ್ರೆ ನಿಮ್ಮ ದೇಶನೇ ಉಡೀಸಾಗ್ಬಿಡುತ್ತೆ. ದಯವಿಟ್ಟು ನಿಮ್ಮ ದೇಶ ನಿಮ್ಮ ಕೈಲಿದೆ. ಪ್ರಜೆಗಳೇ, ನೀವೇ ಅಷ್ಟೇ, ಪಾಕಿಸ್ತಾನ ಪ್ರಜೆಗಳೇ ಆ್ಯಕ್ಚುಲಿ ಇದಕ್ಕೆ ಸಪೋರ್ಟ್ ಮಾಡಬೇಕು. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಅವರೇ ಟೆರರಿಸ್ಟ್ಗಳನ್ನ ಹಿಡ್ಕೊಳ್ಳಿಕ್ಕೆ ಅವರೇ ಹೆಲ್ಪ್ ಮಾಡ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಯುದ್ಧ ಚಿಕ್ಕ ಮಟ್ಟದಲ್ಲೇ ಮುಗಿಯುತ್ತೆ. ಇದು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಇಡೀ ದೇಶದಾದ್ಯಂತ ಪಾಕಿಸ್ತಾನದ ನಡೆಗೆ, ಅಂದರೆ ಪದೇ ಕೆಣಕ್ತಾ ಇರುವಂಥ ಪಾಕಿಸ್ತಾನ ನಡೆಗೆ, ಅದರ ವಿರುದ್ಧ ಪಾಕಿಸ್ತಾನವನ್ನು ಸದೆ ಬಿಡುವಂಥ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತಕ್ಕಂಥ ಸಾಕಷ್ಟು ಕೂಗುಗಳು ಕೇಳಿಬರ್ತಾಯಿದೆ ಸರ್. ಹೌದು, ಈ ಪಾಕಿಸ್ತಾನದವ್ರು ಯಾವ ರೀತಿ ಅಂತ ಹೇಳಿದ್ರೆ, ಬೇಕಾದರೆ ಇವಾಗ ಸಾರಿ ಆಯಿತು, ನಾವು ನಮ್ಮ ತಪ್ಪಾಯಿತು ಅಂತ ಹೇಳಿ ಒಂದು 1 ಅವರ್ಗೆ ಬೇಕಾದ್ರೆ ಬಾಂಬ್ ಹಾಕ್ಬಿಡ್ತಾರೆ ಅವರು. ಸೊ ಅವ್ರನ್ನ ಯಾವುದೇ ಕಾರಣಕ್ಕೂ ನಂಬಂಗೇ ಇಲ್ಲ. ಸೊ ಅವರಿಗೆ ನಂಬಿಕೆಗೆ ಅರ್ಹರೇ ಅಲ್ಲ ಪಾಕಿಸ್ತಾನಿಗಳು. ಸೊ ಹಾಗಾಗಿ ನಮ್ಮ ಸೇನೆ ಏನು ಮಾಡ್ತಿದೆ 100% ತುಂಬ ಕರೆಕ್ಟಾಗಿ ಮಾಡ್ತಾಯಿದೆ. ಸೊ ನಾವು ಈ ಜನ್ರೇಷನಲ್ಲಿ ನಾವು ಹುಟ್ಟಿದ್ದೀವಿ 54 ವರ್ಷಗಳ ನಂತರ ನಡೀತಾ ಇರುವಂಥ ಒಂದು ಯುದ್ಧ. ಸೊ 54 ವರ್ಷ ಹಿಂದೆ ಅಂದರೆ ನಾವು ಯಾರೂ ಹುಟ್ಟೇ ಇರಲಿಲ್ಲ ಆವಾಗ. ನಾವು ಇವಾಗ ಹುಟ್ಟಿರೋ ಒಂದು ಟೈಮಲ್ಲಿ ಯುದ್ಧ ಆಗ್ತದೆ. ಸೊ ನಮ್ಮ ದೇಶಕ್ಕೋಸ್ಕರ ಒಳ್ಳೆಯದಾಗುತ್ತೆ ಅನ್ನೋದಾದರೆ ನಾವು ಇದಕ್ಕೆ 100% ನಾವೆಲ್ಲ ಸಪೋರ್ಟ್ ಮಾಡಲೇಬೇಕು. ನನ್ನ ಸಪೋರ್ಟ್ ಅಂತೂ ಖಂಡಿತವಾಗ್ಲೂ ಯುದ್ಧದ ಮೇಲಿದೆ. ಥ್ಯಾಂಕ್ ಯು. ಇದಿಷ್ಟು ಚಂದನ್ ಶೆಟ್ಟಿ ಅವರ ಮಾತು. ಈಗಾಗಲೇ ಉಗ್ರರನ್ನ ಸದೆ ಬಡಿಯುವಂಥ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಸೇನೆ ಯಾವ ರೀತಿ ದಿಟ್ಟವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ, ಇದೇ ರೀತಿ ಮತ್ತೆ ಕೆಣಕುವಂಥ ಪಾಕಿಸ್ತಾನವನ್ನು ಸದೆ ಬಡಿಯುವಂಥ ಕೆಲಸಕ್ಕೆ ಏನು ಸೇನೆ ಮುಂದಾಗಬೇಕು. ಇದಕ್ಕೆ ಇಡೀ ಕೋಟ್ಯಾನುಕೋಟಿ ಈ ದೇಶವಾಸಿಗಳು ನಾವೇನಿದ್ದೀವಿ, ನಮ್ಮೆಲ್ಲರೂ
ಬೆಂಬಲ ಇರುತ್ತೆ ಅಂತಕ್ಕಂಥ ಮಾತುಗಳನ್ನು ಚಂದನ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ದೇಶದ 26 ಜನ ನಾಗರಿಕರನ್ನು ಬಲಿ ಪಡೆದಿರ್ತಕ್ಕಂಥ ಉಗ್ರರ ವಿರುದ್ಧ ಇವತ್ತು ಭಾರತೀಯ ಸೇನೆ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಕ್ಕೆ ಒಂದು ದಿಟ್ಟ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ಸಾಕಷ್ಟು ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಇನ್ನು ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ನಟ ಹಾಗೂ ಗಾಯಕರಾಗಿರ್ತಕ್ಕಂಥ ಚಂದನ್ ಶೆಟ್ಟಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಆಪರೇಷನ್ ಸಿಂಧೂರ್ ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಈ ಒಂದು ನಡೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಥರದ್ದೊಂದು ಏನಾದರೂ ಆಗುತ್ತೆ ಅಂತ. ಯಾಕಂತ ಹೇಳಿದ್ರೆ ಮೋದಿಯವರು ಯಾವತ್ತೂ ನಮ್ಮ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟರು. ಸೊ ನಮ್ಮ ಸೈನಿಕರು, ನಮ್ಮ ಸೇನೆ ಇಟ್ಸ್ ಅ ವೆರಿ ಬ್ರಿಲಿಯಂಟ್ ಸೇನೆ, ಒನ್ ಆಫ್ ದ ಬಿಗ್ಗೆಸ್ಟ್ ಆರ್ಮಿ ಇನ್ ದ ವರ್ಲ್ಡ್ ನಮ್ಮದು ಕೂಡ. ಸೊ ಹಾಗಾಗಿ ಅವರು ಪಾಕಿಸ್ತಾನದವರು ನಮ್ಮ ಜೊತೆ ಈ ಥರ ಒಂದು ಕಿರಿಕಿರಿ ಮಾಡೋದು ಇದೆಲ್ಲ ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದನ್ನೆಲ್ಲ ಸಹಿಸ್ಕೊಂಡೇ ಬಂದಿದ್ದೀವಿ ನಾವು. 54 ವರ್ಷಗಳ ನಂತರ ಒಂದು ಈ ಯುದ್ಧ ಭೀತಿ ಮತ್ತೆ ಕಾಡ್ತಾ ಇದೆ ಅಂತ ಹೇಳಿದ್ರೆ ಇದು ಯಾಕೋ ಒಂದು ದೊಡ್ಡ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆ ತುಂಬ ಇದೆ. ಹೋಗೋದು ಬೇಡ ಅನ್ನೋದು ನನ್ನ ಆಶಯ. ಯಾಕಂತ ಹೇಳಿದ್ರೆ ನಾವ್ಯಾರು ಭಾರತೀಯರು ಈ ಯುದ್ಧ ಬೇಕು ಅಂದರೆ ಹಿಂಸೆನ ಇಷ್ಟಪಡುವಂಥವ್ರಲ್ಲ. ಸೊ ಹಾಗಾಗಿ ನಾನು ಪಾಕಿಸ್ತಾನಿಗಳಿಗೆ ಹೇಳೋದಿಷ್ಟೇ, ದಯವಿಟ್ಟು ನೀವು ಬೆಳೆಸ್ತಾ ಇರುವಂಥ ಟೆರರಿಸ್ಟ್ಗಳನ್ನ ನೀವೇ ಹ್ಯಾಂಡ್ ಓವರ್ ಮಾಡಿಬಿಡಿ ನಮಗೆ. ಇಲ್ಲಾಂತಂದರೆ ನೀವೇ ಅವ್ರನ್ನ ಸಾಯಿಸಿ ನಮ್ಗೊಂದು ಪ್ರೂಫ್ ಕೊಟ್ಬಿಡಿ, ನೋಡಿ ನಾವು ಇಂಥವ್ರು ಸಾಯಿಸಿದ್ದೀವಿ ಅಂತ. ನಾವು ನಿಮ್ಮ ತಂಟೆಗೆ ಬರೋಕ್ಕೆ ಹೋಗಲ್ಲ. ಸುಮ್ಮನೆ ಯಾಕೆ, ಇರೋದು ಸ್ವಲ್ಪ ಚಿಕ್ಕ ದೇಶ, ಅದರಲ್ಲೂ ಎಕಾನಮಿ ಎಲ್ಲ ಬಿದ್ದೋಗ್ಬಿಟ್ಟಿದೆ ನಿಮ್ಮದು. ಈ ಟೈಮಲ್ಲಿ ನಿಮಗೆ ವಾರ್ ಬೇಕಾ? ದಯವಿಟ್ಟು ಬೇಡ, ದಯವಿಟ್ಟು ಪೀಸ್ಫುಲ್ ಆಗಿರಿ. ಆ್ಯಂಡ್ ಇಂಡಿಯಾನ ಎದುರಾಕೊಳ್ಳೋಕೆ ಹೋಗ್ಬೇಡಿ. ನಿಮಗೆ ಖಂಡಿತ ನಮ್ಮ ಮುಂದೆ ನೀವು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಸರ್, ಮಧ್ಯರಾತ್ರಿ ನಡೆದಿರ್ತಕ್ಕಂಥ ಈ ಏರ್ ಸ್ಟ್ರೈಕ್ ಬಗ್ಗೆ ಒಂದು ಕಡೆ ಇಡೀ ದೇಶದಾದ್ಯಂತ ಸಾಕಷ್ಟು ಒಂದು ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ಎಲ್ಲೋ ಒಂದು ಕಡೆ ರಾಜಕೀಯ ವ್ಯಕ್ತಿಗಳು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ನಡೆ ಬಗ್ಗೆ ಏನಂತೀರಿ? ಇಲ್ಲ, ರಾಜಕೀಯವಾಗಿ ಇದು ಬಳಸ್ಕೊಳ್ಳೋಕ್ಕೆ ನನಗೆ ಯಾಕೋ ಸರಿ ಅನಿಸಲ್ಲ. ಅಂದರೆ ಬಳಸ್ಕೊಳ್ಳೋಕೆ ಆಗೋದು ಇಲ್ಲ. ಯಾಕಂತ ಹೇಳಿದ್ರೆ ಇದು ದೇಶಗಳ ಮಧ್ಯೆ ನಡೀತಾ ಇರುವಂಥ ಒಂದು ಯುದ್ಧ ಆಗಿರೋದ್ರಿಂದ ಯಾವ ರಾಜಕೀಯದವರು ಏನು ಬಂದ್ರೂ ಏನು ಮಾಡೋಕ್ಕಾಗೋದಿಲ್ಲ. ರಾಜಕೀಯದವರು ಏನಾದರೂ ಮೂಗು ತೂರಿಸ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ನಮ್ಮ ಭಾರತ ದೇಶದ ಒಳಗಡೆನೇ ನಿಮಗೆ ಗಲಾಟೆಗಳು ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇದು ದೇಶಗಳ ಮಧ್ಯೆ ಗಲಾಟೆ ಆಗಬೇಕಾಗಿರೋದು ಹೊರತು ನಮ್ಮ ದೇಶದಲ್ಲಿರುವ ಪ್ರಜೆಗಳ ಮಧ್ಯದಲ್ಲಿ, ಒಂದು ಜಾತಿಗಳ ಮಧ್ಯದಲ್ಲಿ ಆಗುವಂಥ ಗಲಾಟೆ ಆಗಬಾರ್ದು. ದಯವಿಟ್ಟು ಇದಕ್ಕೆ ಯಾರೂ ಸಹಾಯ ಮಾಡಬೇಡಿ ಆ್ಯಂಡ್ ಯಾರೂ ಇದಕ್ಕೆ ಸಪೋರ್ಟ್ ಕೂಡ ಮಾಡಬೇಡಿ. ದಯವಿಟ್ಟು ಇದು ನಮ್ಮ ದೇಶ, ನಾವೆಲ್ಲ ಭಾರತದಲ್ಲಿ ಸಾಕಷ್ಟು ಜಾತಿಗಳಿದೆ, ಸರಿ, ಎಲ್ಲ ಒಪ್ಕೊಳ್ಳೋಣ. ಬಟ್ ಯುದ್ಧದ ಪರಿಸ್ಥಿತಿ ಬಂದಾಗ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರಾಗಿರ್ತೀವಿ. ನಾವೆಲ್ಲ ಒಟ್ಟಿಗೆ ನಿಂತು ಏನು ನಮ್ಮ ಆಪೋಸಿಟ್ ಇರುವಂಥ ಪಾಕಿಸ್ತಾನ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ಲಿಕ್ಕೆ ನಾವು ಖಂಡಿತ ಸಜ್ಜಾಗಿದ್ದೀವಿ. ಇವತ್ತು 26 ಜನ, ಒಬ್ಬರಲ್ಲ ಇಬ್ಬರಲ್ಲ 26 ಜನ ಮಹಿಳೆಯರ ಒಂದು ಸಿಂಧೂರವನ್ನು ಅಳಿಸುವಂಥ ಕೆಲಸ ಮಾಡಿದರು ಉಗ್ರರು. ಆ ಉಗ್ರನ ಸದೆ ಬಿಡುವಂಥ ನಿಟ್ಟಿನಲ್ಲಿ ಅವರ ಅಡಗುತಾಣಗಳನ್ನು ಇವತ್ತು ಧ್ವಂಸ ಮಾಡಿದ್ದಾರೆ ನಮ್ಮ ಭಾರತೀಯ ಸೇನೆ. ಇದು ಜಸ್ಟ್ ಬಿಗಿನಿಂಗ್ ಸರ್, ಇದು ಏನೂ ಇಲ್ಲ. ಆ್ಯಕ್ಚುಲಿ ಇದೊಂಥರ ಪೋಸ್ಟರ್ ಬಿಟ್ಟಂಗೆ, ಸಿನಿಮಾ ಬಿಡೋಕ್ಕೆ ಮುಂಚೆ ಚಿಕ್ಕದಾಗಿ ಅನೌನ್ಸ್ಮೆಂಟ್ ಮಾಡ್ದಂಗೆ ಹಿಂಗೇನೋ ಬರ್ತಾ ಇದೆ ಅಂತ. ಸೊ ಇದು ಇಲ್ಲಿಗೆ ಎಂಡ್ ಆಗಲಿ ಅಂತ ನಾನು ಆಶಿಸ್ತೀನಿ. ಪಾಕಿಸ್ತಾನದವ್ರು ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಇರೋದೇ ಚಿಕ್ಕ ದೇಶ, ಏನೋ 4-5 ಬಾಂಬ್ ಹಾಕಿದ್ರೆ ಸರಿಯಾಗಿರೋದು ಹಾಕಿದ್ರೆ ನಿಮ್ಮ ದೇಶನೇ ಉಡೀಸಾಗ್ಬಿಡುತ್ತೆ. ದಯವಿಟ್ಟು ನಿಮ್ಮ ದೇಶ ನಿಮ್ಮ ಕೈಲಿದೆ. ಪ್ರಜೆಗಳೇ, ನೀವೇ ಅಷ್ಟೇ, ಪಾಕಿಸ್ತಾನ ಪ್ರಜೆಗಳೇ ಆ್ಯಕ್ಚುಲಿ ಇದಕ್ಕೆ ಸಪೋರ್ಟ್ ಮಾಡಬೇಕು. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಅವರೇ ಟೆರರಿಸ್ಟ್ಗಳನ್ನ ಹಿಡ್ಕೊಳ್ಳಿಕ್ಕೆ ಅವರೇ ಹೆಲ್ಪ್ ಮಾಡ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಯುದ್ಧ ಚಿಕ್ಕ ಮಟ್ಟದಲ್ಲೇ ಮುಗಿಯುತ್ತೆ. ಇದು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಇಡೀ ದೇಶದಾದ್ಯಂತ ಪಾಕಿಸ್ತಾನದ ನಡೆಗೆ, ಅಂದರೆ ಪದೇ ಕೆಣಕ್ತಾ ಇರುವಂಥ ಪಾಕಿಸ್ತಾನ ನಡೆಗೆ, ಅದರ ವಿರುದ್ಧ ಪಾಕಿಸ್ತಾನವನ್ನು ಸದೆ ಬಿಡುವಂಥ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತಕ್ಕಂಥ ಸಾಕಷ್ಟು ಕೂಗುಗಳು ಕೇಳಿಬರ್ತಿದೆ ಸರ್. ಹೌದು, ಈ ಪಾಕಿಸ್ತಾನದವ್ರು ಯಾವ ರೀತಿ ಅಂತ ಹೇಳಿದ್ರೆ, ಬೇಕಾದರೆ ಇವಾಗ ಸಾರಿ ಆಯಿತು, ನಮ್ಮ ತಪ್ಪಾಯಿತು ಅಂತ ಹೇಳಿ ಒಂದು 1 ಅವರ್ಗೆ ಬೇಕಾದ್ರೆ ಬಾಂಬ್ ಹಾಕ್ಬಿಡ್ತಾರೆ ಅವರು. ಸೊ ಅವ್ರನ್ನ ಯಾವುದೇ ಕಾರಣಕ್ಕೂ ನಂಬಂಗೇ ಇಲ್ಲ. ಸೊ ಅವರಿಗೆ ನಂಬಿಕೆಗೆ ಅರ್ಹರೇ ಅಲ್ಲ ಪಾಕಿಸ್ತಾನಿಗಳು. ಸೊ ಹಾಗಾಗಿ ನಮ್ಮ ಸೇನೆ ಏನು ಮಾಡ್ತಿದೆ 100% ತುಂಬ ಕರೆಕ್ಟಾಗಿ ಮಾಡ್ತಾಯಿದೆ. ಸೊ ನಾವು ಈ ಜನ್ರೇಷನಲ್ಲಿ ನಾವು ಹುಟ್ಟಿದ್ದೀವಿ 54 ವರ್ಷಗಳ ನಂತರ ನಡೀತಾ ಇರುವಂಥ ಒಂದು ಯುದ್ಧ. ಸೊ 54 ವರ್ಷ ಹಿಂದೆ ಅಂದರೆ ನಾವು ಯಾರೂ ಹುಟ್ಟೇ ಇರಲಿಲ್ಲ ಅವಾಗ. ನಾವು ಇವಾಗ ಹುಟ್ಟಿರೋ ಒಂದು ಟೈಮಲ್ಲಿ ಯುದ್ಧ ಆಗ್ತದೆ. ಸೊ ನಮ್ಮ ದೇಶಕ್ಕೋಸ್ಕರ ಒಳ್ಳೆಯದಾಗುತ್ತೆ ಅನ್ನೋದಾದರೆ ನಾವು ಇದಕ್ಕೆ 100% ನಾವೆಲ್ಲ ಸಪೋರ್ಟ್ ಮಾಡಲೇಬೇಕು. ನನ್ನ ಸಪೋರ್ಟ್ ಅಂತೂ ಖಂಡಿತವಾಗ್ಲೂ ಯುದ್ಧದ ಮೇಲಿದೆ. ಥ್ಯಾಂಕ್ ಯು. ಇದಿಷ್ಟು ಚಂದನ್ ಶೆಟ್ಟಿ ಅವರ ಮಾತು. ಈಗಾಗಲೇ ಉಗ್ರರನ್ನ ಸದೆ ಬಡಿಯುವಂಥ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಸೇನೆ ಯಾವ ರೀತಿ ದಿಟ್ಟವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ, ಇದೇ ರೀತಿ
ಮತ್ತೆ ಮತ್ತೆ ಕೆಣ್ಕೊಂತ ಪಾಕಿಸ್ತಾನವನ್ನು ಸದೆಬಡುವಂಥ ಕೆಲಸಕ್ಕೆ ಏನು ಸೇನೆ ಮುಂದಾಗಬೇಕು. ಇದಕ್ಕೆ ಇಡೀ ಕೋಟ್ಯಾನುಕೋಟಿ ಈ ದೇಶವಾಸಿಗಳು ನಾವೇನಿದ್ದೀವಿ ನಮ್ಮೆಲ್ಲರೂ ಬೆಂಬಲ ಇರುತ್ತೆ ಅಂತಕ್ಕಂಥ ಮಾತುಗಳನ್ನು ಚಂದನ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.